ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಯಾರ ಬಗ್ಗೆ ನೋಡ್ಕೊಳ್ಳುವ ಅಂದರೆ ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅವರ ಕಲೆ ಮತ್ತು ವಾಸ್ತುಶಿಲ್ಪ, ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಳ್ಳುವ. ಯಾವುದೇ ಎಕ್ಸಾಮಲ್ಲಿ ಪ್ರಮುಖವಾಗಿ ಕೇಳುವಂಥ ಒಂದು ಕಾನ್ಸೆಪ್ಟ್ ಯಾವುದಂದರೆ ಅದು ಮೊಘಲ್ ಸುಲ್ತಾನರಿಗೆ ಸಂಬಂಧಪಟ್ಟಂಥ ಕಲೆ ಮತ್ತು ವಾಸ್ತುಶಿಲ್ಪ. ಅದರಲ್ಲಿ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಅಕ್ಬರ್, ಇಡೀ ನಮ್ಮ ಮೊಘಲ್ ಸಾಮ್ರಾಜ್ಯದಲ್ಲಿ ಅತಿ ಫೇಮಸ್ ಆಗಿರುವಂಥ ಒಂದು ದೊರೆ ಯಾರಂದರೆ ಅಕ್ಬರ್. ಈ ಅಕ್ಬರ್ನ ಕಾಲದಲ್ಲಿ ಅವನ ಆಡಳಿತ ಅಂತಲ್ಲ, ಅವನ ಕಾಲದಲ್ಲಿ ಪ್ರಮುಖವಾದಂತಹ ಯಾವುದೆಲ್ಲ ಪ್ರಮುಖವಾಗಿ ಅವನ ಒಂದು ಆಡಳಿತ ಯಾವ ರೀತಿ ಇತ್ತು, ಅಕ್ಬರ್ನ ಆಡಳಿತ ಯಾವ ರೀತಿ ಇತ್ತು ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ಅಕ್ಬರ್ನ ದಂಡಯಾತ್ರೆಗಳಲ್ಲ, ಅಕ್ಬರ್ನ ಆಡಳಿತ. ಅಕ್ಬರ್ನ ಆಡಳಿತ. ಓಕೆ, ಒಂದೊಂದೇ ಬರ್ಕೊಳ್ಳಿ. ಮೊದಲ ಪಾಯಿಂಟ್ ಏನಂದರೆ, ಅಕ್ಬರ್ನ ಆಡಳಿತದಲ್ಲಿ ಒಟ್ಟು 15 ಪ್ರಾಂತ್ಯಗಳಿತ್ತು. ಪ್ರಾಂತ್ಯವಾಗಿ ವಿಭಾಗ ಮಾಡಿದ್ದ. ಎಷ್ಟು? 15 ಪ್ರಾಂತ್ಯವಾಗಿ ಏನು ಮಾಡಿದ್ದ ಅಂದರೆ ಅಕ್ಬರ್ ಭಾಗ ಮಾಡಿದ್ದ. ಈ ಪ್ರಾಂತ್ಯವನ್ನು ಏನಂತ ಕರಿತಿದ್ರು ಅಂದರೆ ಅಕ್ಬರ್ನ ಕಾಲದಲ್ಲಿ ಅಕ್ಬರ್ನ ಕಾಲದಲ್ಲಿ ಈ ಒಂದು ಪ್ರಾಂತ್ಯವನ್ನು ಏನಂತ ಕರಿತಿದ್ರು ಅಂದರೆ ಸುಬಾ ಅಂತ ಕರಿತಿದ್ರು. ಈ ಒಂದು ಪ್ರಾಂತ್ಯವನ್ನು ನೋಡಿಕೊಳ್ಳುವಂತಹ ಅಧಿಕಾರಿಯನ್ನು ಏನಂತ ಕರಿತಿದ್ದ ಅಂದರೆ ಸುಬೇದಾರ್ ಅಂತ ಕರೀತಿದ್ರು. ಪ್ರಾಂತ್ಯವನ್ನು ನೋಡಿಕೊಳ್ಳುವಂತಹ ಅಧಿಕಾರಿ ಯಾರು? ಸುಬೇದಾರ್ ಅಂತ ಕರೀತಿದ್ರು. ಅದಾದಮೇಲೆ ಇಡೀ ಒಂದು ಮೊಘಲ್ ಸುಲ್ತಾನರಲ್ಲಿ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಾಗ ಮಾಡಿದಂತಹ ಮೊದಲ ಮೊಘಲ್ ದೊರೆ ಯಾರಂದರೆ ಅದು ಅಕ್ಬರ್. ತನ್ನ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಭಾಗಿಸಿದ ಮೊದಲ ಮೊಘಲ್ ದೊರೆ ಯಾರಂದರೆ ಅದು ಅಕ್ಬರ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ 1563ರಲ್ಲಿ ಯುದ್ಧ ಖೈದಿಗಳನ್ನು ಬಿಡುಗಡೆ ಮಾಡ್ತಾನೆ. ಯುದ್ಧ ಖೈದಿಗಳನ್ನು ಗುಲಾಮನಾಗಿ. ಇದಕ್ಕಿಂತ ಮೊದಲು ಈಗ ಯುದ್ಧ ಖೈದಿಗಳಂತ ಬಂದರೆ, ಈಗ ಯಾರಾದರೂ ಮೊಘಲ್ ಸಾಮ್ರಾಜ್ಯದ ಮೇಲೆ ಏನಾದರೂ ಆಕ್ರಮಣ ಮಾಡಿದರೆ ಅವರನ್ನು ಏನು ಮಾಡುವಂಥದ್ದು, ಅರೆಸ್ಟ್ ಮಾಡಿದಂಥ ಸೈನಿಕರನ್ನು ಏನಂತ ಕರಿತಿದ್ದೀವಿ? ಯುದ್ಧ ಖೈದಿಗಳಂತ ಕರೆಯುವಂಥದ್ದು. ಈ ಯುದ್ಧ ಖೈದಿಗಳನ್ನು ಏನು ಮಾಡ್ತಿದ್ರಂದರೆ, ಇವನಿಗಿಂತ ಮುಂಚೆ ಬಂದಂಥ ಸುಲ್ತಾನರು ಅಂದರೆ ಹುಮಾಯೂನ್, ಬಾಬರ್ ಎಲ್ಲ ಏನು ಮಾಡ್ತಿರುವಂಥದ್ದು, ಅವರನ್ನು ಗುಲಾಮರಾಗಿಟ್ಟುಕೊಳ್ಳುವಂಥ ಒಂದು ಪದ್ಧತಿಯನ್ನು ಮಾಡಿದ್ರು. ಬಟ್ ಈ ಅಕ್ಬರ್ ಏನು ಮಾಡ್ತಾನೆ ಅಂದರೆ ಯುದ್ಧ ಖೈದಿಗಳನ್ನು ಗುಲಾಮಗಿರಿಟ್ಟುಕೊಳ್ಳುವ ಪದ್ಧತಿಯನ್ನು ಏನು ಮಾಡ್ತಾನೆ ಅಂದರೆ ರದ್ದು ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಅದಾದಮೇಲೆ ಈ ವಿವಾಹದ ಒಂದು ಇದರಲ್ಲಿ ವಯಸ್ಸಿನಲ್ಲಿ ಏನು ಮಾಡ್ತಾನೆ ಅಂದರೆ ಚೇಂಜ್ ಮಾಡ್ತಾನೆ. ಯಾರೇ ಒಬ್ಬ ಪುರುಷ ಮದುವೆ ಆಗಬೇಕಂದ್ರೂ ಅವನು 16 ವರ್ಷ ಆಗಿರಲೇಬೇಕು. ಮಹಿಳೆ 14 ವರ್ಷ ಕಂಪಲ್ಸರಿ ಆಗಿರಬೇಕು. ಆ ಕಾಲದಲ್ಲಿ ಇದೊಂದು ದೊಡ್ಡ ಏಜ್ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ ನಿಮಗೆಲ್ಲ ಗೊತ್ತಿರ್ತದೆ, ಇದು ಯಾವಾಗ 1500ರ ಕಾಲ, ಈ ಒಂದು ಕಾಲದಲ್ಲಿ ಇರುವಂಥ ಒಂದು ಘಟನೆ. ಪುರುಷರ ವಯಸ್ಸು ಎಷ್ಟು ಮಾಡ್ತಾನೆ? 16 ಮಾಡ್ತಾನೆ. ಮಹಿಳೆಯರದು 14 ಮಾಡ್ತಾನೆ. ಯಾರು? ಅಕ್ಬರ್. ಇದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಇವನು ಅಕ್ಬರ್ ಕೆಲವೊಂದು ನಾಣ್ಯಗಳನ್ನು ಏನು ಮಾಡ್ತಾನೆ ಅಂದರೆ ಜಾರಿಗೆ ತರ್ತಾನೆ. ನಾಣ್ಯಗಳನ್ನು ಯಾವುದೆಲ್ಲ ಜಾರಿಗೆ ತರ್ತಾನೆ ಅಂತ ಬಂದರೆ, ಒಂದು ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಚಿನ್ನ, ಅದಾದಮೇಲೆ ಬೆಳ್ಳಿ, ಅದಾದಮೇಲೆ ತಾಮ್ರ. ಚಿನ್ನ, ಬೆಳ್ಳಿ, ತಾಮ್ರ ಎಷ್ಟು ನಾಣ್ಯಗಳನ್ನು ಏನು ಮಾಡ್ತಾನೆ ಅಂದರೆ ಜಾರಿಗೆ ತರ್ತಾನೆ. ಈ ಚಿನ್ನದ ನಾಣ್ಯವನ್ನು ಏನಂತ ಕರೀತಾರೆ ಅಂದರೆ ಇಲಾಹಿ. ಅಕ್ಬರ್ನ ಕಾಲದಲ್ಲಿ ಬಂದಂತಹ ಚಿನ್ನದ ನಾಣ್ಯವನ್ನು ಇಲಾಹಿ ಅಂತ ಕರೀತಾರೆ. ಬೆಳ್ಳಿ ನಾಣ್ಯವನ್ನು ಜಲಾಲ್ ಅಂತ ಕರೀತಾರೆ. ತಾಮ್ರದ ನಾಣ್ಯವನ್ನು ದಾಮ್. ನೋಡಿ, ಚಿನ್ನದ ನಾಣ್ಯವನ್ನು ಇಲಾಹಿ ಅಂತ ಕರೀತಾರೆ, ಬೆಳ್ಳಿ ನಾಣ್ಯವನ್ನು ಜಲಾಲ್ ಅಂತ ಕರೀತಾರೆ, ತಾಮ್ರದ ನಾಣ್ಯವನ್ನು ದಾಮ್ ಅಂತ ಕರೀತಾರೆ. ಯಾರ ಕಾಲದಲ್ಲಿ ಇರುವಂಥದ್ದು? ಇದು ಅಕ್ಬರ್ನ ಕಾಲದಲ್ಲಿ ಬಂದಂಥ 3 ನಾಣ್ಯಗಳು. ಅದಾದಮೇಲೆ ಕಂದಾಯ ಪದ್ಧತಿ. ಅಕ್ಬರ್ನ ಕಂದಾಯ ಪದ್ಧತಿ. ಅಕ್ಬರ್ನ ಕಂದಾಯ ಪದ್ಧತಿ ಯಾವ ರೀತಿ ಇತ್ತು ಅಂತ ನಾನಿವತ್ತು ಹೇಳ್ತೀನಿ. ಓಕೆ, ಒಂದನೇದು ಈ ಪ್ರಮುಖವಾಗಿ ಅಕ್ಬರ್ನ ಒಂದು ಇದರಲ್ಲಿ ಈ ಕಂದಾಯ ಮಂತ್ರಿ ಅಂತ ಒಬ್ಬರು ಈಗ ಯಾವ ರೀತಿ ನಮ್ಮಲ್ಲಿ ಇರ್ತಾರೆ ಕಂದಾಯ ಮಂತ್ರಿ. ಈ ಕಂದಾಯ ಮಂತ್ರಿಯನ್ನು ಏನಂತ ಕರಿತಿದ್ರು ಅಂದರೆ ಪ್ರಮುಖವಾಗಿ ದಿವಾನ್ ಇ ಅಶ್ರಫ್. ದಿವಾನ್ ಇ ಅಶ್ರಫ್ ಅಂತ ಯಾರನ್ನು ಕರಿತಿದ್ರು ಅಂದರೆ ಕಂದಾಯ ಮಂತ್ರಿಯನ್ನು, ಅಕ್ಬರ್ನ ಕಾಲದ ಕಂದಾಯ ಮಂತ್ರಿಯನ್ನು ದಿವಾನ್ ಇ ಅಶ್ರಫ್ ಅಂತ ಕರೆಯುತ್ತಿದ್ದರು. ಅವನ ಒಬ್ಬ ನೆಚ್ಚಿನ ಕಂದಾಯ ಮಂತ್ರಿ ಯಾರಂದರೆ ಅದು ತೋದರಮಲ್ಲ.
ತೋದರ ಮಲ್ಲ ಅಂತ ಗೊತ್ತಿರ್ತದೆ ನಿಮಗೆಲ್ಲ. ಏನು ನಮ್ಮ ಅಕ್ಬರ್ನ ಒಂದು ಕಂದಾಯ ಮಂತ್ರಿಗಳನ್ನ ಏನಂತ ಕರಿತಿದ್ರು? ದಿವಾನ್ ಇ ಅಶ್ರಫ್ ಅಂತ ಕರೆಯುತ್ತಿದ್ದರು. ಇವನ ನೆಚ್ಚಿನ ಕಂದಾಯ ಮಂತ್ರಿ ಯಾರಂದರೆ ಅದು ತೋದರ ಮಲ್ಲ. ಬೇರೆ ಯಾರೆಲ್ಲ ಇವನ ಮಂತ್ರಿಗಳಿದ್ರು ಅಂದರೆ ಮುಂಚೆ ಇದ್ದ ತೋದರ ಮಲ್ಲನಿಗಿಂತ ಮುಂಚೆ ಇದ್ದಂಥ ಕಂದಾಯ ಮಂತ್ರಿಗಳು ಯಾರು ಅಕ್ಬರ್ನ ಇದರೊಟ್ಟಿಗೆ? ಒಬ್ಬ ಮುಜೀದ್ ಖಾನ್ ಅಂತ, ಮುಜೀದ್ ಖಾನ್ ಮತ್ತು ಮುಜೀದ್ ತುರ್ಬಾರ್ತಿ. ಒಂದು ಮುಜೀದ್ ಖಾನ್ ಮತ್ತು ಮುಜೀದ್ ತುರ್ಬಾರ್ತಿ ಇಬ್ಬರು ಮೇನ್ ಬೇಕಂತಿಲ್ಲ. ಮೇನ್ ನೆಚ್ಚಿನ ಕಂದಾಯ ಮಂತ್ರಿ ಯಾರು? ತೋದರ ಮಲ್ಲ. ಯಾರ ಕಾಲದಲ್ಲಿದ್ದದು? ಅದು ಅಕ್ಬರ್ನ ಕಾಲದಲ್ಲಿದ್ದಂಥ ಒಬ್ಬ ಕಂದಾಯ ಮಂತ್ರಿ. ಅದಾದಮೇಲೆ ಭೂಮಿಯನ್ನು ಅಳತೆ ಮಾಡಲು ಎರಡು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದು ಜಾರಿಬ್. ಒಂದು ಯಾವುದು? ಜಾರಿಬ್. ಭೂಮಿಯನ್ನು ಅಳತೆ ಮಾಡಲು ಒಂದು ಜಾರಿಬ್, ಇನ್ನೊಂದು ತೇನಬ್. ಜಾರಿಬ್ ಮತ್ತು ತೇನಬ್. ಈ ಜಾರಿಬನ್ನು ಏನಂತ ಕರೀತಾರೆ ಅಂದರೆ ಸೆಣಬಿನ ನಾರಿನ, ಅಂದರೆ ಜಾರಿಬ್ ಅಂದರೆ ಯಾವುದಂದರೆ ಸೆಣಬಿನ ನಾರಿನ ಹಗ್ಗ. ಸೆಣಬಿನ ನಾರಿನ ಹಗ್ಗ ಯಾವುದು? ಜಾರಿಬ್ ಅಂದರೆ ಸೆಣಬಿನ ನಾರಿನ ಹಗ್ಗ. ತೇನಬ್ ಅಂದರೆ ಕಬ್ಬಿಣದ ಚೈನು. ಜಾರಿಬ್ ಅಂದರೆ ಸೆಣಬಿನ ನಾರಿನ ಹಗ್ಗ, ತೇನಬ್ ಅಂದರೆ ಕಬ್ಬಿಣದ ಚೈನು. ಇದು ಯಾರ ಕಾಲದಲ್ಲಿ ಬಂದಿರುವಂಥದ್ದು? ಅಕ್ಬರ್ನ ಕಾಲದಲ್ಲಿ ಬಂದಿರುವಂಥದ್ದು ಪ್ರಮುಖ ಒಂದು ಪದ್ಧತಿ ಅಂತ, ಭೂಮಿಯನ್ನು ಅಳತೆ ಮಾಡಲಿಕ್ಕೆ ಅಂತ ಗೊತ್ತಿರಲಿ. ಅದಾದಮೇಲೆ ಅಕ್ಬರ್ ಜಾರಿಗೆ ತಂದಂಥ ಒಂದು ಪದ್ಧತಿ ಬರ್ತದೆ, ಅದು ಜಪ್ತಿ ಪದ್ಧತಿ. ಯಾವಾಗ ತರ್ತಾನೆ? 1582 ಈ ಒಂದು ಗ್ಯಾಪಲ್ಲಿ. 1582 ಈ ಒಂದು ಗ್ಯಾಪಲ್ಲಿ ಯಾವುದು ಪದ್ಧತಿ ಜಾರಿಗೆ ತರ್ತಾನೆ ಅಂದರೆ ಜಪ್ತಿ ಪದ್ಧತಿಯನ್ನು ಏನು ಮಾಡ್ತಾನೆ? ಜಾರಿಗೆ ತರ್ತಾನೆ. ಈಗ ನಾವು ಜಪ್ತಿ ಪದ್ಧತಿಯ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಏನು ಮಾಡುವ? ನೋಡ್ಕೊಳ್ಳುವ. ಈ ಒಂದು ಪದ್ಧತಿಯನ್ನು ದಹಶಾಲಾ ಪದ್ಧತಿ ಅಂತ ಕರೀತಾರೆ. ಯಾವುದನ್ನು? ಜಪ್ತಿ ಪದ್ಧತಿಯನ್ನು ದಹಶಾಲಾ ಪದ್ಧತಿ ಎಂದು ಸಹ ಕರೀತಾರೆ. ಏನು ಗೊತ್ತಾ? ಈ ಒಂದು ಪದ್ಧತಿ ಯಾವುದು? ಜಪ್ತಿ ಪದ್ಧತಿಯಲ್ಲಿ ಕೃಷಿ ಉತ್ಪಾದನದ ಮಾರುಕಟ್ಟೆ ಬೆಲೆ ಆಧಾರದ ಮೇಲೆ ಏನನ್ನು ನಿಗದಿಪಡಿಸುವಂಥದ್ದು? ಕಂದಾಯವನ್ನು ನಿಗದಿಪಡಿಸುವಂಥದ್ದು. ಈ ಒಂದು ಪದ್ಧತಿಯಲ್ಲಿ ಏನು? ಕೃಷಿ ಉತ್ಪಾದನದ ಮಾರುಕಟ್ಟೆ ಬೆಲೆ ಆಧಾರದ ಮೇಲೆ ಒಂದು ಕೃಷಿ ಎ ಅನ್ನುವಂಥ ಒಬ್ಬ ರೈತ ಒಂದು ಕೃಷಿಯನ್ನು ಉತ್ಪಾದನೆ ಮಾಡ್ತಾನೆ ಅಂತ ತಿಳ್ಕೊಳ್ಳುವ. ಈ ಕೃಷಿ ಉತ್ಪಾದನೆ ಮಾಡಿದ ಈ ಒಂದು ಕೃಷಿಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಉಂಟು? ಈಗ 100 ರೂಪಾಯಿ ಇದ್ದರೆ ಒಂದು 20 ರೂಪಾಯಿ ಟ್ಯಾಕ್ಸ್ ಕೊಡುವಂಥದ್ದು, 50 ರೂಪಾಯಿ ಇದ್ದರೆ 5 ರೂಪಾಯಿ. ಈ ರೀತಿ ಭೂಮಿಯನ್ನು ಈ ಒಂದು ಪದ್ಧತಿಯಲ್ಲಿ ಏನು? ಕೃಷಿ ಉತ್ಪಾದನದ ಮಾರುಕಟ್ಟೆ ಬೆಲೆಯ ಆಧಾರದ ಮೇಲೆ ಕಂದಾಯವನ್ನು ಏನು ಮಾಡುವಂಥದ್ದು? ನಿಗದಿ ಮಾಡುವಂಥದ್ದು. ಅದಾದಮೇಲೆ ಈಗ ನಾನು ಹೇಳಿದೆ ಭೂಮಿಯನ್ನು ಅಳೆಯಲು ಏನು ಮಾಡಿದ್ರು ಪ್ರಮುಖವಾಗಿ 2 ಪದ್ಧತಿಯನ್ನು ಜಾರಿಗೆ ತಂದಿರಂತ ಹೇಳಿದ್ದೀನಿ. ಅದಾದಮೇಲೆ ಪ್ರಮುಖವಾಗಿ ಇನ್ನೊಂದು ಈ ಒಂದು ಪ್ರಮುಖವಾದಂಥ ಈ ಒಂದು ಜಪ್ತಿ ಪದ್ಧತಿ ನೋಡಿ. ಈ ಪದ್ಧತಿಯನ್ನು ಒಂದು ದಹಶಾಲಾ ಪದ್ಧತಿ ಅಂತ ಕರೀತಾರೆ, ಇನ್ನೊಂದು ಏನಂತ ಕರೀತಾರೆ ಅಂದರೆ ಗಾಜ್ ಇ ಇಲಾಹಿ ಪದ್ಧತಿ ಅಂತ ಸಹ ಕರೀತಾರೆ. ಗಾಜ್ ಇ ಇಲಾಹಿ ಪದ್ಧತಿ ಅಂದರೂ ಒಂದೇ, ದಹಶಾಲಾ ಪದ್ಧತಿ ಅಂದರೂ ಒಂದೇ, ಜಪ್ತಿ ಪದ್ಧತಿ ಅಂದರೂ ಒಂದೇ. 3ನೇ 1 ಭಾಗ ಯಾವುದಾಗಿತ್ತಂದರೆ ಟ್ಯಾಕ್ಸ್ ಕೊಡುವಂಥದ್ದು. ಅಂದರೆ 300 ರೂಪಾಯಿ ದುಡಿದ್ರೆ ಅದರಲ್ಲಿ 100 ರೂಪಾಯಿ ಏನು ಕೊಡುವಂಥದ್ದು? ಟ್ಯಾಕ್ಸ್ ಕೊಡುವಂಥದ್ದು. ಇದು ಸಹ ಒಂದು ಗೊತ್ತಿರಲಿ. ಹಾಗಾದರೆ ಟ್ಯಾಕ್ಸ್ ಯಾವ ರೂಪದಲ್ಲಿ ಕೊಡಬೇಕು? ಒಂದು ಅವರು ಬೆಳೆದಂತಹ ದವಸ ಧಾನ್ಯ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ. ದವಸ ಧಾನ್ಯ ಅಥವಾ ಹಣದ ರೂಪದಲ್ಲಿ ಯಾವುದು ಕೊಡುವಂತಂದರೆ ಈ ಒಂದು ಟ್ಯಾಕ್ಸ್ ಏನು ಮಾಡಬೇಕಿತ್ತು? ಕೊಡಬೇಕು ಇತ್ತು. ಅದಾದಮೇಲೆ ಈ ಒಂದು ಎಲ್ಲ ಕಂದಾಯದ ಪುಸ್ತಕ, ಈಗ ಎಲ್ಲವನ್ನು ದಾಖಲಿಸುವಂಥ ಒಂದು ಪುಸ್ತಕ ಬೇಕು. ಯಾವುದು? ಪುಸ್ತಕ. ಈ ಅಕ್ಬರ್ನ ಕಾಲದ ಒಂದು ಕಂದಾಯವನ್ನು ದಾಖಲಿಸುವಂಥ ಪುಸ್ತಕವನ್ನು ಏನಂತ ಕರಿತಿದ್ರು ಅಂದರೆ, ಇದು ಇಂಪಾರ್ಟೆಂಟ್, ಅಮೀಲ್ ಉಲ್ ದಸ್ತರ್. ಅಮೀರ್
ಅಮೀಲ್ ಉಲ್ ದಸ್ತರ್. ಅಮೀರ್ ಅಲ್ಲ, ಅಮೀಲ್ ಉಲ್ ದಸ್ತರ್ ಅನ್ನುವಂಥ ಒಂದು ಕಂದಾಯ ಪುಸ್ತಕವನ್ನು ಸಹ ಈ ಒಂದು ಅಕ್ಬರ್ನ ಕಾಲದಲ್ಲಿದ್ದಂಥ ಕಂದಾಯ ಪುಸ್ತಕವನ್ನು ಏನಂತ ಕರೀತಿದ್ದಾರೆ, ಅಮೀಲ್ ಉಲ್ ದಸ್ತರ್ ಅಂತ ಕರೀತಾರೆ. ಇದು ಸಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ. ಅದಾದಮೇಲೆ ಪ್ರಮುಖವಾಗಿ ಕಂದಾಯ ವಸೂಲಿ ಮಾಡುವ ಯಾರೆಲ್ಲ ಅಧಿಕಾರಿ ಇದ್ದರು ಇವನ ಕಾಲದಲ್ಲಿ? ಕಂದಾಯ ವಸೂಲಿ ಮಾಡಲಿಕ್ಕೆ ಅಧಿಕಾರಿಗಳು ಬೇಕು ನೋಡಿ, ಪ್ರಮುಖ ಅಧಿಕಾರಿ. ಇದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಯಾರಂದರೆ ಅಮೀಲ್ ಗುಜ್ಜರ್. ಅಮೀಲ್ ಗುಜ್ಜರ್. ಅದಾದಮೇಲೆ ಕರೋರಿ, ಅಮೀಲ್ ಗುಜ್ಜರ್ ಕರೋರಿ. ಅದಾದಮೇಲೆ ಪೋತುದಾರ. ಅದಾದಮೇಲೆ ಕಾರಕೋನ. ಇವರೆಲ್ಲ ಅಧಿಕಾರಿಗಳು. ಕಾರಕೋನ. ಅದಾದಮೇಲೆ ಮಾಕ್ದಾಮ್. ಅದಾದಮೇಲೆ ಪಟವಾರಿ. ಅಮೀಲ್ ಗುಜ್ಜರ್, ಕರೋರಿ, ಪೋತುದಾರ, ಕಾರಕೋನ, ಮಾಕ್ದಾಮ್, ಪಟವಾರಿ. ಇದು ಯಾರಂದರೆ ಕಂದಾಯ ವಸೂಲಿ ಮಾಡುವಂತಹ ಅಧಿಕಾರಿಗಳು. ಪ್ರಮುಖವಾಗಿ ಗೊತ್ತಿರಲಿ. ಈ ಒಂದು ಜಪ್ತಿ ಪದ್ಧತಿಯನ್ನು ಮೇನಾಗಿ ಜಾರಿಗೆ ತಂದವನು ಯಾರಂದರೆ ಅದು ತೋದರಮಲ್ಲ. ಮೇನಾಗಿ ಅಕ್ಬರ್ ಇರ್ಬೋದು, ಆದರೆ ಅಕ್ಬರ್ನ ಮೇನ್ ಸಹಾಯ ಮಾಡಿದವನು ಯಾರಂದರೆ ಅದು ತೋದರಮಲ್ಲ. ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಜಪ್ತಿ ಪದ್ಧತಿಯನ್ನು ಜಾರಿಗೆ ತಂದವನು ಯಾರಂದರೆ ಅಕ್ಬರಿನ ನೆಚ್ಚಿನ ಕಂದಾಯ ಅಧಿಕಾರಿ ಯಾರು? ತೋದರಮಲ್ಲ. ಏನು ಮಾಡ್ತಾನೆ ಅಂದರೆ ಜಾರಿಗೆ ತರ್ತಾನೆ. ಇದು ಯಾವ ಪದ್ಧತಿಯ ಬಗ್ಗೆ ನಾವು ನೋಡಿದ್ದೀವಿ? ಜಪ್ತಿ ಪದ್ಧತಿಯ ಬಗ್ಗೆ ನೋಡಿದ್ದೀವಿ. ನೆಕ್ಸ್ಟ್ ಒಂದು ಚಿಕ್ಕ ಪದ್ಧತಿ ಬರ್ತದೆ. ಅದು ಯಾವುದಂದರೆ ಬಂದೋಬಸ್ತ್ ಪದ್ಧತಿ. ಬಂದೋಬಸ್ತ್ ಪದ್ಧತಿ ಅಂದರೆ ಈ ಸುಲಭ ಅಂದರೆ ಅದು ಈಸಿಂಟದು. ರೈತರಿಗೆ ಏನು ಮಾಡುವುದಂದರೆ ರೈತರಿಗೆ ಸುಲಭವಾಗಿ ಸಾಲವನ್ನು ಕೊಡುವಂಥದ್ದು ಮತ್ತು ಆ ಸಾಲಗಳನ್ನು ಸುಲಭ ಕಂತುಗಳಿಗೆ ವಾಪಸ್ ಪಡೆಯುವಂಥದ್ದು. ರೈತರಿಗೆ ಸಾಲವನ್ನು ಕೊಟ್ಟು ಮತ್ತೆ ಅದನ್ನು ಏನು ಮಾಡುವಂಥದ್ದು ಸುಲಭ ಕಂತುಗಳಲ್ಲಿ, ಅಂದರೆ ಯಾವುದೇ ಬಡ್ಡಿ ಹಾಕದೆ, ಹಿಂಸೆ ಮಾಡದೆ, ಅವರಿಗೆ ಯಾವುದೇ ಹಿಂಸೆಯನ್ನು ಮಾಡದೆ ಮತ್ತೆ ಅದನ್ನೊಂದು ರಿಟರ್ನ್ ಅಮೌಂಟನ್ನು ಪಡೆಯುವಂಥದ್ದು. ಇದೇ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಬಂದೋಬಸ್ತ್ ಪದ್ಧತಿ ಅಂತ ಕರಿತೀವಿ. ಇಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದವನು ಯಾರಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ನೆಕ್ಸ್ಟ್ ಪದ್ಧತಿ ಅಂದರೆ ಮನ್ಸಮ್ದಾರಿ ಪದ್ಧತಿ. ವೆರಿ ಇಂಪಾರ್ಟೆಂಟ್ ಪದ್ಧತಿ. ಮನ್ಸಮ್ದಾರಿ ಅನ್ನುವಂಥ ಒಂದು ಪದ್ಧತಿ. ಮನ್ಸಮ್ದಾರಿ ಪದ್ಧತಿ ಅಂದರೆ ಏನಂದರೆ ಒಂದು ಶ್ರೇಣಿ ಕೊಡುವಂಥ ರ್ಯಾಂಕ್. ಈಗ ನಾವು ರ್ಯಾಂಕ್ ಕೊಡ್ತೀವಿ IPS, IAS. ಅದಕ್ಕಿಂತ ಮೊದಲು ಈ ರೀತಿ ಹೇಳ್ಬೋದಲ್ವಾ? PC, ಅದಾದಮೇಲೆ ಹೆಡ್ ಕಾನ್ಸ್ಟೇಬಲ್, HC ಹೆಡ್ ಕಾನ್ಸ್ಟೇಬಲ್, ಅದಾದಮೇಲೆ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್. ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಪೊಲೀಸ್ ಅಂತ ಬಂದರೆ ರ್ಯಾಂಕ್ ಕೊಡ್ತೀವಿ. ಅದೇ ರೀತಿ ಮನ್ಸಮ್ದಾರಿ ಪದ್ಧತಿ ಅಂತ ಬಂದರೆ 1573ರಲ್ಲಿ ಜಾರಿಗೆ ತರ್ತಾನೆ. ವೆರಿ ಇಂಪಾರ್ಟೆಂಟ್ ಪದ್ಧತಿ ಇದು. ಮನ್ಸಮ್ದಾರಿ ಪದ್ಧತಿ 1573. ಯಾವಾಗ? 1573ರಲ್ಲಿ ಏನು ಮಾಡ್ತಾನೆ ಅಂದರೆ ಅಕ್ಬರ್ ಜಾರಿಗೆ ತರ್ತಾನೆ. ಅಂದರೆ ಏನಂತ ಅರ್ಥ? ಶ್ರೇಣಿ ಅಂತ ಅರ್ಥ. ಮನ್ಸಮ್ದಾರಿ ಅಂದರೆ ಏನಂತ ಅರ್ಥ? ಶ್ರೇಣಿ ಅಂತ ಅರ್ಥ. ಇದನ್ನು ಎಲ್ಲಿಂದ ಎರವಲು ಪಡೆದಿದ್ದಾನೆಂದರೆ ಈ ಮಂಗೋಲಿಯಾ ದೇಶ ಅನ್ನುವಂಥ ಒಂದು ದೇಶದಲ್ಲಿ ಜಾರ್ಡ್ ಅನ್ನುವಂಥ ಒಂದು ಪದ್ಧತಿ ಬರ್ತದೆ. ಈ ಪದ್ಧತಿಯಿಂದ ಎರವಲು ಪಡೆದಿದ್ದಾರೆ. ಗೊತ್ತಿರಲಿ, ಮಂಗೋಲಿಯಾದ ಜಾರ್ಡ್ ಪದ್ಧತಿಯಿಂದ ಏನು ಮಾಡ್ತಾನೆ ಅಂದರೆ ಎರವಲನ್ನು ಪಡೆದಿದ್ದಾನೆ. ಅಂದರೆ ನಾನೇನಂತ ಹೇಳಿದೆ, ಇದು ಶ್ರೇಣಿ ಅಂತ ಅರ್ಥ. ಸೈನಿಕರಿಗೆ ಏನು ಮಾಡುವಂಥದ್ದು? ಶ್ರೇಣಿಯನ್ನು ಕೊಡುವಂಥದ್ದು. ಈಗ ಇದನ್ನು ಮನ್ಸಮ್ದಾರಿ ಪದ್ಧತಿಯನ್ನು ಜಾರಿಗೆ ಇವನು ಅಕ್ಬರ್ ತಂದಿದ್ದಾನೆ, ಓಕೆ. ಬಟ್ ಅಕ್ಬರ್ಗೆ ತರಲಿಕ್ಕೆ ತುಂಬ ನೆರವಾದವನು ಯಾರಂದರೆ ಅದು ಮೀರ್ ಬಕ್ಷಿ. ಯಾರು? ಮೀರ್ ಬಕ್ಷಿ ಯಾರಿಗೆ ಸಹಾಯ ಮಾಡ್ತಾನೆ ಅಂದರೆ ಅಕ್ಬರ್ನಿಗೆ ಮನ್ಸಮ್ದಾರಿ ಪದ್ಧತಿಯನ್ನು ಜಾರಿಗೆ ತರಲು ಸಹಾಯ ಮಾಡ್ತಾನೆ. ಯಾಕೆಂದರೆ ಅಕ್ಬರ್ನ ಕಾಲದಲ್ಲಿದ್ದಂತಹ ಒಬ್ಬ ಸೇನೆಯ ಮುಖ್ಯಸ್ಥ. ಇದು ಸಹ ಗೊತ್ತಿರಲಿ, ಅಕ್ಬರ್ನ ಕಾಲದ ಸೇನೆಯ ಮುಖ್ಯಸ್ಥ ಯಾರಂದರೆ ಮೀರ್ ಬಕ್ಷಿ. ಅಕ್ಬರ್ನ ಕಾಲದ ಸೇನೆಯ ಮುಖ್ಯಸ್ಥ ಯಾರಾಗಿದ್ದರು ಅಂದರೆ ಮೀರ್ ಬಕ್ಷಿ ಆಗಿದ್ದರು. ಸೊ ಈ ಮೀರ್ ಬಕ್ಷಿ ಏನು ಮಾಡ್ತಾನಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಹೇಳಿದರೆ ನಾನು ಸೈನಿಕರ ಶ್ರೇಣೀಕೃತ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದು ಪದ್ಧತಿ. ಅದಕ್ಕಾಗಿ ಅವನಿಗೆ ಸಹಾಯ ಮಾಡಿದವನು ಯಾರಂದರೆ ಈ ಮೀರ್ ಬಕ್ಷಿ ಅನ್ನುವಂಥ ಒಬ್ಬ ಅಕ್ಬರ್ನ ಕಾಲದ ಸೇನೆಯ ಮುಖ್ಯಸ್ಥ ಏನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ಇದು ಯಾವುದಕ್ಕೆ ಕೊಡ್ತಾರೆ? ಶ್ರೇಣಿಯನ್ನು, ರ್ಯಾಂಕನ್ನು ಯಾವುದಕ್ಕೆ ಕೊಡ್ತಾರೆ ಅಂತ ಬಂದರೆ ಒಂದು ಸಿವಿಲ್ ನಾಗರಿಕ, ಇನ್ನೊಂದು ಮಿಲಿಟರಿ. ಸಿವಿಲ್ ಮತ್ತು ಮಿಲಿಟರಿ
ಕಾರ್ಯಗಳನ್ನು ಯಾರು ನಿರ್ವಹಣೆ ಮಾಡ್ತಾರೆ ನೋಡಿ, ಅವರಿಗೆ ಏನು ಮಾಡ್ತಾರೆ ಅಂದರೆ ರ್ಯಾಂಕ್ಗಳನ್ನು ಕೊಡುವಂಥದ್ದು. ಇದು ಸಹ ಗೊತ್ತಿರಲಿ. ಒಂದೊಂದೇ ಪಾಯಿಂಟ್. ಯಾವಾಗ ಮಾನಸಂದರಿ ಪದ್ಧತಿ ಜಾರಿಗೆ ತಂದವನು ಯಾರು? ಅಕ್ಬರ್. ಯಾವಾಗ? 1573. ಅಂದರೆ ಏನು? ಶ್ರೇಣೀಕೃತ ವ್ಯವಸ್ಥೆ ಅಂತ ಅರ್ಥ. ಅಂದರೆ ಸೈನಿಕರಿಗೆ ಶ್ರೇಣೀಕೃತ ವ್ಯವಸ್ಥೆಯನ್ನು ಕೊಡುವಂಥದ್ದು. ಯಾವ ಇದರಲ್ಲಿ ಇರಬೇಕು ಅವರು? ಒಂದು ಸಿವಿಲ್ ಮತ್ತು ಮಿಲಿಟರಿ ಕಾರ್ಯಗಳು ನಿರ್ವಹಿಸುತ್ತಿರಬೇಕು. ಇದನ್ನೊಂದು ಎಲ್ಲಿಂದ ಎರವಲು ಪಡೆದಿದ್ದಾರೆ ಅಂದರೆ ಮಂಗೋಲಿಯಾ ದೇಶದ ಜಾರ್ಡ್ ಪದ್ಧತಿಯಿಂದ. ಮಂಗೋಲಿಯಾದ ಜಾರ್ಡ್ ಪದ್ಧತಿಯಿಂದ ಎರವಲು ಪಡೆದಿದ್ದಾರೆ. ಅದಾದಮೇಲೆ ಈ ಒಂದು ಪದ್ಧತಿಯನ್ನು ಜಾರಿಗೆ ತರಲು ನೆರವಾದವರು ಯಾರಂದರೆ ಅದು ಅಕ್ಬರ್ನ ಕಾಲದ ಸೇನೆ ಮುಖ್ಯಸ್ಥನಾದಂತಹ ಮೀರ್ ಬಕ್ಷಿ ಏನು ಮಾಡ್ತಾನೆ ಅಂದರೆ ಈ ಒಂದು ಪ್ರಮುಖವಾದಂಥ ಒಂದು ಪದ್ಧತಿಯನ್ನು ಜಾರಿಗೆ ತರಲು ಸಹಾಯ ಮಾಡ್ತಾನೆ. ಮತ್ತು ಇದೊಂದು ಗೊತ್ತಿದೆ. ಈಗ ಇಂತಹ ಒಂದು ಮಾನಸಂದರಿ ಪದ್ಧತಿ ಅನ್ನುವಂಥ ಒಂದು ತುಂಬ ಪ್ರಮುಖವಾದಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದವನು ಅಕ್ಬರ್. ಯಾರು? ಅಕ್ಬರ್. ಆದರೆ ಏನು ಮಾಡ್ತಾನೆ ಅಂದರೆ ಕೊನೆಯ ಒಂದು ಪ್ರಸಿದ್ಧ ಅರಸ ಅಂತ ಬಂದರೆ ಔರಂಗಜೇಬ್. ಈ ಔರಂಗಜೇಬ್ ಏನು ಮಾಡ್ತಾನೆ ಅಂದರೆ ಈ ಮಾನಸಂದರಿ ಪದ್ಧತಿಯನ್ನು ರದ್ದು ಮಾಡ್ತಾನೆ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಮಾನಸಂದರಿ ಪದ್ಧತಿಯನ್ನು ಜಾರಿಗೆ ತಂದವನು ಅಕ್ಬರ್. ಆದರೆ ಅದನ್ನು ರದ್ದು ಮಾಡಿದವರು ಏನಂದರೆ ಅದು ಯಾರು? ಔರಂಗಜೇಬ್ ಅಂತ. ಇದು ಸಹ ಒಂದು ಗೊತ್ತಿರಲಿ. ಇನ್ನೊಂದು ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಬರ್ತದೆ. ಯಾವುದಂದರೆ ಈ ಮಾನಸಂದರಿ ಪದ್ಧತಿ ಯಾರೆಲ್ಲ ಒಳಗೊಂಡಿತ್ತು? ಮೇನಾಗಿ ಒಂದು ಸೈನಿಕ. ಆ ಸೈನಿಕರನ್ನು ಜಾಟ್ ಅಂತ ಕರಿತಿದ್ರು. ಇದರಲ್ಲಿದ್ದಂಥ ಸೈನಿಕರನ್ನು ಏನಂತ ಕರಿತಿದ್ರು? ಜಾಟ್ ಅಂತ ಕರಿತಿದ್ರು. ಮತ್ತು ಕುದುರೆ. ಇದರಲ್ಲಿದ್ದಂಥ ಕುದುರೆಯನ್ನು ಸವಾರ. ಇದರಲ್ಲಿದ್ದಂಥ ಸೈನಿಕರನ್ನು ಜಾಟ್ ಅಂತ ಕರೆಯುತ್ತಿದ್ದರು. ಇದರಲ್ಲಿದ್ದಂಥ ಕುದುರೆಯನ್ನು ಸವಾರ್ ಅಂತ ಕರೆಯುತ್ತಿದ್ದರು. ಏನಂತ ಕರೆಯುತ್ತಿದ್ದರು? ಸವಾರ್ ಅಂತ ಕರೆಯುತ್ತಿದ್ದರು. ಅದಾದಮೇಲೆ ಇದು ಇಷ್ಟು ಯಾವುದಂದರೆ ಮಾನಸಂದರಿ ಪದ್ಧತಿಯ ಬಗ್ಗೆ. ಅದಾದಮೇಲೆ ದಾಖಲಿ ಅಂತ ಬರ್ತದೆ ಒಂದು. ದಾಖಲಿ ಅಂದರೆ ಏನಂದರೆ ಚಕ್ರವರ್ತಿಯಿಂದ ವೇತನ ಪಡೆಯುತ್ತಿದ್ದಂಥ ವ್ಯಕ್ತಿಗಳು. ನೇರವಾಗಿ ಚಕ್ರವರ್ತಿ ಅಂದರೆ ಅಕ್ಬರನಿಂದ ಚಕ್ರವರ್ತಿಯಿಂದ ವೇತನ ಪಡೆಯುತ್ತಿದ್ದಂತಹ ವ್ಯಕ್ತಿಗಳು ಏನಂತ ಕರೀತಾರೆ ಅಂದರೆ ದಾಖಲಿ ಅಂತ ಕರೀತಾರೆ. ಇನ್ನೊಂದಿತ್ತು ಅಹಾದಿ ಅಂದರೆ ಅರೆಕಾಲಿಕ ಸರ್ಕಾರಿ ಸೈನಿಕರು. ಅರೆಕಾಲಿಕ ಸರ್ಕಾರಿ ಸೈನಿಕರಂತ ಪ್ರಮುಖವಾಗಿ ಗೊತ್ತಿರಲಿ. ಇದಿಷ್ಟು ಯಾವುದು? ಮಾನಸಂದರಿ ಪದ್ಧತಿ 1573ರಲ್ಲಿ ಜಾರಿಗೆ ತಂದಿರುವಂಥದ್ದು. ಸೊ ಇದು ಇವತ್ತು ಇಷ್ಟು ಸಾಕು. ಮುಂದಿನ ಕ್ಲಾಸಲ್ಲಿ ಅಕ್ಬರ್ನ ಧಾರ್ಮಿಕ ನೀತಿಯ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಳ್ಳುವ. ಕ್ಲಾಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.